little more tint. ಹೇಳೆ ನಿಮ್ಮ ಸ್ಟೂಡೆಂಟ್ಸ್ ಆಗಿರೋ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ಬ್ಲಾಗ್ಸ್. ಸೊ ಗೈಸ್, ಇವಾಗ ನಮಗೆ ಎಕ್ಸಾಮ್ಸ್ ನಡೀತಾ ಇದೆ. ಇವತ್ತು ಸೆಕೆಂಡ್ ಡೇ ಆಫ್ ಎಕ್ಸಾಮ್ಸ್. ಇವತ್ತು ನಮಗಿರೋ ಎಕ್ಸಾಮ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ರಿಸರ್ಚ್ ಮೆಥಡಾಲಜಿ ಅಂತ. ಸೊ ಇವತ್ತೇನೆಂದರೆ ನಮ್ಮ ಮ್ಯಾಮ್ ಒಬ್ಬರು ಕಾಲೇಜ್ ಬಿಡ್ತಾ ಇದ್ದಾರೆ. ನಂಗೆ ಪರ್ಸ್ನಲಿ ತುಂಬ ಇಷ್ಟ ಇರೋ ಮ್ಯಾಮ್ ಅವರು. ಆ್ಯಂಡ್ ಪ್ರಕೃತಿ ಮ್ಯಾಮ್ ಅಂತ ಅವ್ರ ಹೆಸರು. ಅವ್ರು ನಮಗೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ತೊಗೊಳ್ತಾ ಇದ್ರು. ನನಗೆ ಅಂತಲ್ಲ, ನಮ್ಮ ಕ್ಲಾಸವರಿಗೆಲ್ಲ ಆ ಮ್ಯಾಮ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಾವೇನಿದ್ದೀವಿ, ಡಿ ಸೆಕ್ಷನ್ ಅವ್ರು ಏನಿದ್ದೀವಿ, ನಾವು ಮ್ಯಾಮಿಗೆ ಒಂದು ಸೆಂಡ್ ಆಫ್ ಥರ ಅರೇಂಜ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ನನ್ನ ಎಕ್ಸಾಮ್ ತುಂಬ ಹೆಕ್ಟಿಕ್ ಆಗಿದೆ ಗೈಸ್. ನನಗೇನೆಂದರೆ, ನನಗೆ ಎಕ್ಸಾಮ್ ಹಿಂದಿನ ದಿನ ಎಲ್ಲ ಓದೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ನಾನು ಮುಟ್ಟೋದು ಇಲ್ಲ ಎಕ್ಸಾಮ್ ಹಿಂದಿನ ದಿನ. ನಾನು ಎಕ್ಸಾಮ್ ದಿನ ಬೆಳಗ್ಗೆ 1:00, 1:30 ಆ ಥರ ಎದ್ಬಿಟ್ಟು ಓದೋದು ನಾನು. ಸೊ ನನಗೆ ನಿದ್ದೆ ಇರಲ್ವಾ ಎಕ್ಸಾಮ್ ದಿನ, ನಂಗೆ ಕಂಫರ್ಟಬಲ್ಲಾಗೇ ಇರಲ್ಲ. ಆದರೂ ಇವತ್ತು ಒಂದು ಧೈರ್ಯ ಮಾಡಿಕೊಂಡು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ ಇವತ್ತು ಏನೇನೆಲ್ಲ ಆಗುತ್ತೆ ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಕೀಪ್ ವಾಚಿಂಗ್ ಗೈಸ್. ಸೊ ಗೈಸ್, ಇವಾಗ ಹೋಗ್ತಾ ಇದ್ದೀನಿ. ಟೈಮ್ ಆಗೋಗ್ಬಿಟ್ಟಿದೆ ಗೈಸ್. ನಾನು ಬಸ್ ಮಿಸ್ ಆಗಿಬಿಟ್ಟಿದ್ರೆ ಮತ್ತೆ ಎಕ್ಸಾಮಿಗೆ ಲೇಟ್ ಆಗೋಗ್ಬಿಡುತ್ತೆ. ಸೊ ಬನ್ನಿ ಹೋಗೋಣ ಬೇಗ. ನನಗೆ ಅವತ್ತು ತುಂಬ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕೆ ಆಗಿಲ್ಲ ಗೈಸ್. ತೊಗೊಂಡಿದ್ದೀನಿ, ಬಟ್ ನಾನೇನು ಮಾತಾಡೋಕ್ಕಾಗಿಲ್ಲ. ಬಿಕಾಸ್ ಐ ಆಮ್ ನಾಟ್ ಸೋ ಮಚ್ ಕಂಫರ್ಟಬಲ್ ಟು ಟಾಕ್ ಇನ್ ಫ್ರಂಟ್ ಆಫ್ ಎವ್ರಿಬಡಿ. ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ನಂಗೆ ಅಷ್ಟು ಕಂಫರ್ಟ್ ಫೀಲ್ ಆಗಿಲ್ಲ. ಹಾಗಾಗಿ ನಾನು ಅಷ್ಟು ಮಾತಾಡಿಲ್ಲ. ಇವಾಗ ಮ್ಯಾಮು ನಮ್ಮ ಕ್ಲಾಸಿಗೆ ಎಂಟರ್ ಆಗ್ತಾ ಇದ್ದಾರೆ. ಇದೆಲ್ಲ ಕ್ಲಿಪ್ಪಿಂಗ್ಸ್ ನಾನು ಬೇರೆಯವ್ರ ಹತ್ರದಿಂದ ಕಳಿಸ್ಕೊಂಡಿರೋದು, ನನಗೆ ಬೇಕು ಇದು ಅಂತ ಅಂದ್ಬಿಟ್ಟು. ಸೊ ನಮ್ಮ ಕ್ಲಾಸಿಗೆ ಮ್ಯಾಮ್ ಎಂಟರ್ ಆಗಿ ಆದಮೇಲೆ ಏನೇನೆಲ್ಲ ಆಯಿತು ಅನ್ನೋದನ್ನು ನಾನು ಈ ವ್ಲಾಗ್ನಲ್ಲಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾವು ಹೀಗೆ ಕ್ಲಾಸ್ ರೂಮ್ ಒಳಗಡೆ ಸಾಂಗ್ ಎಲ್ಲ ಹಾಕ್ಕೊಂಡಿದ್ವಿ. ಆ್ಯಂಡ್ ಈ ಡೆಕೋರೇಷನ್ ಎಲ್ಲ ಪಾಪ ನಮ್ಮ ಕ್ಲಾಸೋನವರೇ ಮಾಡಿರೋದು. ಆ್ಯಂಡ್ ಸಡನ್ನಾಗಿ ಚೆನ್ನಾಗಿ ಮಾಡೋಕ್ಕಾಗಿಲ್ಲ, ಅಷ್ಟು ಎಕ್ಸ್ಪೆಕ್ಟೆಡ್ ಥರ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನೀವು ನೋಡ್ತಾ ಇದ್ರೆ ಬೋರ್ಡ್ ಮೇಲೆ ಎಲ್ಲ ಫುಲ್ ಎಲ್ರದ್ದು ಪಾಸ್ ಇದೆ. ಎಲ್ಲರೂ ಕೂಡ ಅವ್ರದ್ದು ಕೈ ಇಟ್ಬಿಟ್ಟು ಅದನ್ನು ಪ್ರಿಂಟ್ ಮಾಡಿ ಅದ್ರ ಮೇಲೆ ಅವ್ರವ್ರ ಇನ್ಶಿಯಲ್ಸ್ ಎಲ್ಲ ಹಾಕಿದ್ದಾರೆ. ಸೊ ಅದಾದಮೇಲೆ ಮ್ಯಾಮ್ದು ಎಷ್ಟೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ ಇತ್ತು ಅದು, ಮತ್ತು ನಾವುಗಳೆಲ್ಲ ಸ್ವಲ್ಪ ಮ್ಯಾಮ್ ಬಗ್ಗೆ ಮಾತಾಡಿ ಆ ಥರ ಎಲ್ಲ ವಿಡಿಯೋ ಮಾಡಿದ್ವಿ. ಅದನ್ನು ಕೂಡ ಪ್ಲೇ ಮಾಡಿದ್ವಿ. ಈ ವಿಡಿಯೋ ಮಾಡೋಕ್ಕೆ ಮೇನ್ ಮೋಟಿವ್ ಏನಂದರೆ, ಐ ವಾಂಟೆಡ್ ದಿಸ್ ಟು ಬಿ ಇನ್ ಮೈ ಮೆಮೊರೀಸ್. ನಾನು ಇಡೀ ನೆನಪಲ್ಲಿ ಇರಬೇಕು. ಬಿಕಾಸ್ ಅಷ್ಟಿಷ್ಟ ನನಗೆ ಆ ಮ್ಯಾಮ್ ಅಂದರೆ. ನಮಗೆ 2 ಸೆಮ್ವರೆಗೂ ಯಾವ ಕ್ಲಾಸಲ್ಲಿಗೂ ನೀವು 2 ಸೆಮ್ ತಗೊಂಡಿಲ್ಲ, ನಮಗೆ 2 ಸೆಮ್ ತೊಗೊಂಡಿರೋದು. ಸೊ ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್. ನಮಗೆ ಅಷ್ಟೊಂದು ಹಿಡ್ಕೊಳ್ಳೋ ಎಷ್ಟೊಂದು ಕ್ಲಿಪ್ಪಿಂಗ್ಸ್ನ ನಾನು ರಾಗ್ ಇಟ್ಟಿದ್ದೀನಿ. ಬಿಕಾಸ್ ಐ ವಾಂಟೆಡ್ ಟು ಲೆಟ್ ಯು ನೋ ಗೈಸ್, ನಮ್ಮ ಕ್ಲಾಸವರೆಲ್ಲ ಹೆಂಗಿರ್ತೀವಿ ನಾವೆಲ್ಲರೂ ಅಂತ. Everyone got so emotional that day, so emotional. ಮ್ಯಾಮ್ ಕೂಡ ಅಷ್ಟೇ, ಮ್ಯಾಮ್ ತುಂಬ ಹತ್ಬಿಟ್ರು. ನಂಗೆ ಅದು ನೋಡಿನೇ ಹೆವಿ ಎಮೋಷ್ನಲ್ ಆಗಿಬಿಟ್ಟೆ ನಾನು. ತುಂಬ ಅಳ್ತಾಯಿದ್ರು ಮ್ಯಾಮ್ ಅಂತರು.
ಇಲ್ಲ ಗಳ್ಸಿ ಯಾರು ಹೇಳಿದಿಲ್ಲಿ ಆದಮೇಲೆ ಮ್ಯಾಮ್ ಒಟ್ಟಿಗೆ ಒಂದೆರಡು ಮಾತಾಡಿಸಿ ನಮ್ಮ ಕ್ಲಾಸ್ ಬಗ್ಗೆ ಏನಾದರೂ ಹೇಳಿ ಅಂತ ಅಲ್ಲಿಗೆ ನಾವು ಮುಗಿಸಿದ್ವಿ ಅವತ್ತಿನ ದಿನನ. ಆ ಸೀಟಲ್ಲೇ ಎಲ್ಲ ಕೂರ್ತಾ ಇದ್ರು. ಆವಾಗ ಇವಾಗ ಇವ್ರು ಬರ್ತಾ ಇದ್ರು ವಿಸಿಟಿಂಗ್ ಸ್ಟೂಡೆಂಟ್. ಆ್ಯಂಡ್ ವೆನೆವರ್ ಹಿ ವಾಸ್ ದೇರ್, ಯಾವಾಗ ಬಂದರು ಫುಲ್ ಕಾನ್ಸಂಟ್ರೇಷನ್ ಕೊಟ್ಟು ಕೇಳ್ತಿದ್ರು. ಅದು ಏನು ಕೇಳ್ತಾ ಇದ್ರು ನಂಗೆ ಗೊತ್ತಿಲ್ಲ. ಕ್ಲಾಸ್ ಮಾತ್ರ ಐ ಫೌಂಡ್ ದಟ್ ಹಿ ಯೂಸ್ಡ್ ಟು ಲಿಸನ್ ಟು ದ ಕ್ಲಾಸ್ ಅಂತ ಕೇಳ್ತಾ ಇದ್ರು. ಆಮೇಲೆ ಅವ್ರಿಗೆ ಅವರು ಸಾಥ್ ಕೊಡೋಕೆ ಇಲ್ಲಿ ತೇಜಸ್ no, I was a little more tilted towards D section. I don't know the reason for that, seriously. Reason ಗೊತ್ತಿಲ್ಲ, but give me a chance, yes. I missed out teaching A section ಅವರಿಗೆ ನಾನು ತಗೊಳ್ಳೇ ಇಲ್ಲ. I don't know. Anybody from A section here? I missed out A section students. I miss you all. ಹಿಂದೆ ಮ್ಯಾಮ್ ಹಿಂದೆ ಸೊ ಗೈಸ್, ದಿಸ್ ಇಸ್ ನೆಕ್ಸ್ಟ್ ಡೇ ಹಾಲಿಡೇ, ಆಮೇಲೆ ನೆಕ್ಸ್ಟ್ ಡೇ ಆಫ್ ಎಕ್ಸಾಮ್. ಏನು ನಾನು ಅವತ್ತು ಕರೆಕ್ಟಾಗಿ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೇ ಇಲ್ಲ. ಅಂದರೆ ವಿಡಿಯೋ ಮಾಡಿದೆ ಮ್ಯಾಮ್ ಬಂದಾಗ, ನಾನೇನು ಮಾತಾಡಿಲ್ಲ ಆ್ಯಕ್ಚುಲಿ. ಬಟ್ ವಿ ರಿಯಲಿ ಮಿಸ್ ಮ್ಯಾಮ್ ಸೋ ಮಚ್. ಪಾಪ ಅವ್ರು ತುಂಬ ಎಮೋಷ್ನಲ್ ಆಗಿಬಿಟ್ರು, ಅಳೋದೆಲ್ಲ ಮಾಡಿಬಿಟ್ರು. ನನಗೂ ಅಳು ಬಂದ್ಬಿಡ್ತು ಅವ್ರನ್ನ ನೋಡಿ. ಹಂಗೆಲ್ಲ ಆಯಿತು ನಿನ್ನೆ. ಸೊ ಇರಿ ಗೈಸ್, ಏನೋ ತೋರಿಸ್ತೀನಿ ನಾನು ನಿಮಗೆ. ನಮ್ಮ ಮನೇಲಿ ಒಬ್ಬರು ಮೆಹಂದಿ ಆರ್ಟಿಸ್ಟ್ ಇದ್ದಾರೆ. ಯಾರಿಗಾದರೂ ಮೆಹಂದಿ ಹಾಕ್ಸ್ಕೋಬೇಕಂತ ಇಂಟ್ರೆಸ್ಟ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆ ಮೆಹಂದಿ ಹಾಕ್ಸ್ಕೊಬೋದು ನೀವು. ನೋಡಿ ಗೈಸ್, ನಮ್ಮಮ್ಮ ಇಸ್ ದ ಬೆಸ್ಟ್ ಮೆಹಂದಿ ಆರ್ಟಿಸ್ಟ್. ಚಿಕ್ಕ ತೋರ್ಸ ಕೈ. ಇಷ್ಟ ಆಯ್ತಾ ಚಿಕ್ಕಮ್ಮ? ಈ ಕಡೆ ನೋಡು. ಇಷ್ಟ ಆಯ್ತಾ? ಎಷ್ಟಿಷ್ಟ ಆಯಿತು? ತುಂಬಾನಾ? ಆ ಕಡೆ ಕೈಗೆ ಹಾಕಿರೋದು ನೋಡ್ಬಿಟ್ಟು ಈ ಕಡೆನೂ ಹಾಕಿ ಅಂತ ಹಠ ಮಾಡಿ ಹಾಕ್ಸ್ಕೊತಾಳೆ ಗೈಸ್. ಬೆಳಗ್ಗೆ ಅದು. ಇವಾಗ ಎದ್ಬಿಟ್ಟು ಬಂದೋಳೆ ಅಕ್ಕ. ಇವಾಗ ಟೈಮ್ ಬಂದ್ಬಿಟ್ಟು 9:50. ಹಾಂ, ಏನು ವ್ಲಾಗ್ಸಾ? ಅವರು ನಾನು ವ್ಲಾಗ್ಸ್ ಅಪ್ಲೈ ಮಾಡಿದ್ದೀನಲ್ಲ ಗೈಸ್, ಅದನ್ನು ನೋಡಿ ಅವ್ರ ಮನೇಲಿ ಹಾಕಿದ್ದಾರೆ ಟಿ ವಿಲಿ. ಸೊ ಅದಕ್ಕೆ ಹೋಗಿ ನೋಡಿ ಅಂತ ಇದ್ದಾರೆ. ಸೊ ಗೈಸ್, ಇವಾಗ ಹೊರಟೆ. ಬನ್ನಿ, ಅವ್ರ ಮನೇಲಿ ನಾನು ವ್ಲಾಗ್ಸ್ ಹಾಕಿದ್ದಾರೆ, ನೋಡೋಣ. ನೋಡಿ ಗಾಯ್ಸ್, ಇಲ್ಲಿ ಗುಂಡ ಓಡ್ತವ್ರೆ ನಾನು ವ್ಲಾಗ್ ಮಾಡ್ತಾ ಇದೀನಂತ. ಏ ಗುಂಡ, ಸೊ ಬನ್ನಿ ಇವಾಗ ಹೋಗಿ ನೋಡೋಣ. ಕೂತ್ಕೊಂಡು ನೋಡ್ರಿ. ಎಲ್ಲರೂ ಖುಷಿ ಫ್ಯಾನ್ಸ್ಗೆಲ್ಲ ಹೇಳೆ. ಖುಷಿಗೆ ತುಂಬ ಜನ ಫ್ಯಾನ್ಸ್ ಆಗ್ಬಿಟ್ಟಿದ್ದೀರಾ ಗೈಸ್ ಈ ವ್ಲಾಗ್ ಆದಮೇಲೆ. ನಮ್ಮಮ್ಮ ನೋಡ್ರಿ ಹಿಂಗೆ ಆಡ್ತಾರೆ. ಇದೇ ಫಸ್ಟಿಂದ ಇರ್ ಮಮ್ಮಿ, ಅಲ್ಲಿ ಇನ್ನ ಅದು ಬರಬೇಕು. ಏ ಅದು ಮುಂದೆ ಕೊಡ್ಸು. ನಮ್ಮ ಅಮ್ಮನ ಮಾತು ಕೇಳ್ಬೇಡ, ಮಮ್ಮಿಗೆ ಗೊತ್ತಾಗಲ್ಲ. ನಿದ್ದೆ ಇಲ್ಲ ಗೈಸ್. 1 ಗಂಟೆಗೆ ಎದ್ದಿದ್ದೆ ಇವತ್ತು. ಸೊ ನನಗೆ ಹೆವಿ ನಿದ್ದೆ ಬರ್ತೈತೆ. ನನ್ನ ಕಣ್ಣು ನೋಡ್ರೆ ಗೊತ್ತಾಗ್ಬಿಡುತ್ತೆ ನಿದ್ದೆ ಮಾಡಿಲ್ಲ ಅಂತ. ಬಸ್ಸಿಗೆ ವೆಯ್ಟ್ ಮಾಡಬೇಕು ಇವಾಗ. ಎಷ್ಟು ಗಂಟೆಗೆ ಬರುತ್ತೋ ಏನೋ ಬಸ್ಸು. ಸೊ ಗೈಸ್, ಇವಾಗ ಕಾಲೇಜಿಂದ ಬಂದು ಅಮ್ಮ ಊಟ ತಿನ್ನಿಸ್ತವ್ರೆ. ಇಲ್ಲಿ ನಿಮ್ಮ ಖುಷಿ ಕೂಡ ಊಟ ಮಾಡ್ತಾ ಇದ್ದಾಳೆ. ತಿನ್ಬಿಟ್ಟು ಮಲ್ಕೊಬಿಡೋದು ಗೈಸ್ ಇವಾಗ ಅಷ್ಟೇ, ಇನ್ನೇನು ಮಾಡಲ್ಲ.
ಯಾಕಡೆ ತಿರುಗು. ಚೆನ್ನಾಗಿದೆ ಬಸ್ಸಾರು. ಬಸ್ಸಾರು ಸೊಪ್ಪು ಕಾಳು ಸೂಪರ್ ಊಟ. ನಾನೇ ಹೇಳಿದ ಐಡಿಯಾ ಕೊಟ್ಟಿದ್ದ ಸೊ ಗೈಸ್, ದಿಸ್ ಇಸ್ ನೆಕ್ಸ್ಟ್ ಡೇ ಅಲ್ಲ, ಅದ್ರ ನೆಕ್ಸ್ಟ್ ಡೇ. ಅಯ್ಯೋ, ನಾನು ಈ ವ್ಲಾಗು ಹೆಂಗಂದರೆ ಸ್ಟಾರ್ಟ್ ಮಾಡ್ತೀನಿ, ಎಲ್ಲೆಲ್ಲೋ ಕಟ್ ಆಗಿಬಿಡುತ್ತೆ, ಎಲ್ಲೆಲ್ಲೋ ಹೆಂಡ್ ಆಗಿಬಿಡುತ್ತೆ, ಏನೇನೋ ಆಗ್ತಾಯಿದೆ ನಂಗೆ ಗೊತ್ತಿಲ್ಲ. ಈ ವ್ಲಾಗ್ ಎಡಿಟ್ ಮಾಡ್ಬೇಕಾದ್ರೆ ಏನಾದರೂ ಎಲ್ಲ ಬಿಟ್ಸ್ ಆ್ಯಂಡ್ ಪೀಸಸ್ ಥರ ಚೆನ್ನಾಗಿ ಅನಿಸ್ತಾ ಇಲ್ಲ ಅಂದರೆ ಐ ವಿಲ್ ನಾಟ್ ಅಪ್ಲೋಡ್ ದಿಸ್ ವ್ಲಾಗ್ ಓನ್ಲಿ. ಹಂಗೆ ಮಾಡಿಬಿಡ್ತೀನಿ. ಯಾವಾಗ ನೆನಪಾಗ್ತಾಯಿದೆ ಅವಾಗ ಸುಮ್ಮನೆ ಒಂದೊಂದು ಕ್ಲಿಪ್ಪಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಏನು ಮಾಡ್ತಾಯಿದ್ದೀನಿ ಅಂತಲೂ ಗೊತ್ತಿಲ್ಲ, ಹಂಗಿದೆ ಇದು. ಸೊ ಇವತ್ತು ಬಂದುಬಿಟ್ಟು ಕಡೆ ಕಾರ್ತಿಕ ಗೈಸ್. ನಮ್ಮ ಮನೇಲಿ ಅದಕ್ಕೆ ಫುಲ್ ಭರ್ಜರಿ ಪೂಜೆ ಮಾಡಿಬಿಟ್ಟವ್ರು ನಮ್ಮಮ್ಮ. ಇಲ್ಲಿ ತೋರಿಸ್ತೀನಿ. ಇವತ್ತಿನ ಟಿಫನ್ ಬಂದು ಟೊಮ್ಯಾಟೊ ಬಾತ್. ನನಗೆ ನಾಳೆ ಎಕ್ಸಾಮ್ ಇದೆ ಗೈಸ್. ನಾಳೆ ಬಂದ್ಬಿಟ್ಟು ನಮಗಿರೋ ಎಕ್ಸಾಮು FM ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಪ್ರಾಕ್ಟಿಕಲ್ ಅಲ್ವಾ, ಗುಡ್ ಇನ್ ಪ್ರಾಕ್ಟಿಕಲ್ಸ್. ತುಂಬ ಓದಬೇಕು ಆ ಥರ ಏನಿಲ್ಲ. ಅದು 2 ದಿನ ಬೇರೆ ರಜೆ ಸಿಕ್ಬಿಡ್ತು ಇದಕ್ಕೆ. ಸೊ ನಾನೇನು ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಪ್ರಾಕ್ಟಿಕಲ್. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಎಕ್ಸಾಮ್ ದಿನವೇ ಓದ್ತಾ ಇರೋದು ಎಲ್ಲ ಸಬ್ಜೆಕ್ಟು ಅಷ್ಟೇ. ಎಕ್ಸಾಮ್ ಹಿಂದಿನ ದಿನ ರಜಾ ಕೊಟ್ಟರೆ ನಾನು ಒಂದೇ ಒಂಚೂರು ಓದಿರಲ್ಲ. ಎಕ್ಸಾಮ್ ದಿನ ಬೆಳಗ್ಗೆ ಬೇಗ ಎದ್ಬಿಟ್ಟು ಓದ್ಕೊಂಡು ಹೋಗೋದು ಅಷ್ಟೇ. ಆ್ಯಂಡ್ ಏನು ಓದಿರೋದೇನು ಬರ್ತಾನೂ ಇಲ್ಲ ಗೈಸ್. ಎಲ್ಲ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸ್ ಕೇಳ್ತಾರೆ. ಅಂದರೆ ನಾವು ಥಿಯರಿ ಓದಿರೋದನ್ನ ಪ್ರಾಕ್ಟಿಕಲ್ಗೆ ಹೆಂಗೆ ಅಪ್ಲೈ ಮಾಡೋದು ಅನ್ನೋದು ಕೇಳ್ತಾ ಇದ್ದಾರೆ. ಸೊ ನಾವು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಬಿಟ್ರೆ ಸಾಕು. ನೀಟಾಗಿ ಅದ್ರೊಳಗಡೆ ಏನು ಬರುತ್ತೆ ಎಲ್ಲ ನೋಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಆರಾಮಾಗಿ ಕೆಲವೊಂದು ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಂಬಿಟ್ರೆ ಆರಾಮಾಗಿ ಪಾಸ್ ಆಗೋಷ್ಟು ಬರಿಬೋದು. ಸೊ ನಾನು ಎಣ್ಣೆ ಎಲ್ಲ ಹಾಕ್ಕೊಂಡು ಇದ್ದೀನಿ. ನಾಳೆ ಎಕ್ಸಾಮ್ ಬರೆಯೋಕ್ಕೋಸ್ಕರ ತಲೆ ಎಲ್ಲ ಸ್ನಾನ ಮಾಡ್ಕೊಂಡು ಬನ್ನಿ ಇವಾಗ ಟಿಫನ್ ಮಾಡೋಣ. ದಟ್ಸ್ ಇಟ್ ಗೈಸ್. ಮತ್ತೆ ಏನು ಸಮಾಚಾರ? ಎಲ್ಲ ಚೆನ್ನಾಗಿದ್ದೀರಾ? ಪ್ಲೀಸ್ ಲೈಕ್ ಮಾಡಿ. ಎಲ್ಲರೂ ಅಷ್ಟೇ ವ್ಲಾಗ್ಸ್ ನೋಡ್ತೀರಾ, ಲೈಕ್ ಮಾಡಲ್ಲ. ನಂಗೆ ಅದು ಬೇಜಾರಾಗ್ತಾ ಇದೆ ನಿಜವಾಗ್ಲೂ. ಲೈಕ್ ಮಾಡಿ ದಯವಿಟ್ಟು. ಮತ್ತೆ ಏನು ಗೊತ್ತಾ, ಎಕ್ಸಾಮ್ಸ್ ಇಟ್ಕೊಂಡು ಸೀರೀಸ್ ನೋಡೋಕ್ಕೆ ಬೇರೆ ಶುರು ಮಾಡಿದ್ದೀನಿ. ಸೀರೀಸ್ ಬಂದ್ಬಿಟ್ಟು ಹಾರ್ಟ್ ಬೀಟ್ ಅಂತ. ತಮಿಳು ತೆಲುಗು ಎರಡೂ ಇದೆ ಲ್ಯಾಂಗ್ವೇಜು. ಸಬ್ಟೈಟಲ್ಸ್ ಹಾಕೊಂಡು ನೋಡ್ತಾ ಇದ್ದೀನಿ ನಾನು. ನಂಗೆ ಅಷ್ಟು ಪರ್ಫೆಕ್ಟಾಗಿ ಅರ್ಥ ಆಗಲ್ಲ, ಬಟ್ ಮಾತಾಡೋಕ್ಕೆ ಬರದೇ ಹೋದರೂ ಒಂದು ಸ್ವಲ್ಪ ಲೈಟಾಗಿ ಅರ್ಥ ಆಗುತ್ತೆ. ತಮಿಳು ತೆಲುಗು ಚಿಕ್ಕದು ಅಂದರೆ ತುಂಬ ಬೇಸಿಕ್ ಆಗಿರೋದು. ಚೆನ್ನಾಗಿದೆ ಸೀರೀಸು. ಆಲ್ರೆಡಿ ನಾನು ನಿನ್ನೆ ಸ್ಟಾರ್ಟ್ ಮಾಡಿದೆ. ಇವಾಗ ಆಲ್ರೆಡಿ ನಾನು 20th ಎಪಿಸೋಡಲ್ಲಿದ್ದೀನಿ. ಅಷ್ಟು ಸೀರೀಸ್ ನೋಡ್ತಾ ಇದ್ದೀನಿ. ಎಕ್ಸಾಮ್ಗೆ ಓದ್ತಾ ಇಲ್ಲ, ಏನಿಲ್ಲ. ಒಂದು ಹಾಸ್ಪಿಟಲ್ ರಿಲೇಟೆಡ್ ಥಿಂಗ್. ಯಾರೆಲ್ಲ ಮೆಡಿಕಲ್ ಮಾಡ್ತಾ ಇರ್ತೀರಲ್ವಾ, ನೀವು ನೋಡಿ, ನಿಮಗೆ ಹೆಲ್ಪು ಆಗುತ್ತೆ, ಒಂಥರ ಚೆನ್ನಾಗೂ ಅನಿಸುತ್ತೆ, ನಿಮಗೆಲ್ಲ ಇಷ್ಟ ಆಗುತ್ತೆ. ನಾನು ಮೆಡಿಕಲ್ ಮಾಡ್ತಾ ಇಲ್ಲ ಅಂದರೂ ನೋಡ್ತಾ ಇದ್ದೀನಿ. ಬಿಕಾಸ್ ಏನೋ ಒಂಥರ ಚೆನ್ನಾಗಿದೆ ಸ್ಟೋರಿ ಅಂತ ಅನಿಸ್ತಾ ಇದೆ ನನಗೆ. ಅದಕ್ಕೆ ಹಾಟ್ಸ್ಟಾರಲ್ಲಿದೆ ಇದು ಸೀರೀಸು ಅಷ್ಟೇ. ಚೆನ್ನಾಗಿದೆ ಟೊಮ್ಯಾಟೊ ಬಾತ್. ನಾನಿವತ್ತು ಪೂಜೆ ಮಾಡಿಲ್ಲ ಗೈಸ್. ಯಾವಾಗಲೂ ಯೂಶ್ವಲಿ ನಮ್ಮ ಮನೇಲಿ ಪೂಜೆ ಜಾಸ್ತಿ ಮಾಡೋದು ನಾನೇ. ನೀವು ನನ್ನ ವ್ಲಾಗ್ಸಲ್ಲಿ ನೋಡಿದೆ. ಬಿಕಾಸ್ ನಾನಿವತ್ತು ಮಾಡಿಲ್ಲ, ಯಾಕಂದರೆ ಐ ಮೀನ್ ಪೀರಿಯಡ್ಸ್. ಬೈ. ಸೊ ಗೈಸ್, ದಿಸ್ ಇಸ್ ಅಗೇನ್ ನೆಕ್ಸ್ಟ್ ಡೇ. ಬರ್ರಿ ಟಿಫನ್ ಮಾಡ್ಬೇಕಾದ್ರೆ ನೆನಪಾಗ್ತಾ ಇದೆ ನಾನು ವ್ಲಾಗ್ ಮಾಡಬೇಕು ಅಂತ. ಸೊ ನಾನು ಹೇಳ್ದಂಗೆ ಇವತ್ತು FM ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನಮಗೆ ಚೆನ್ನಾಗಿ ಅಂದರೆ ಪ್ರಾಕ್ಟಿಕಲ್ಸ್ ಬರುತ್ತೆ, ಥಿಯರಿ ಏನು ಓದಿಲ್ಲ. ಲೆಟ್ಸ್ ಸಿ ಇಲ್ಲಿ ಏನು ಮಾಡ್ತೀನಿ ಗೊತ್ತಿಲ್ಲ. ನಮ್ಮಮ್ಮ ಈಸ್ ಟಾಕಿಂಗ್ ವಿತ್ ಹರ್ ಸಿಸ್ಟರ್ ಆ್ಯಂಡ್ ದೇ ಬೋತ್ ವೈಬ್ ಅ ಲಾಟ್ ಗೈಸ್. ದಿನ ಕಾಲ್ ಮಾಡಿ 1 ಗಂಟೆ ಮಾತಾಡ್ತಾರೆ. ನಾನು ನಮ್ಮ ಅಕ್ಕನೂ ಇದ್ದೀವಿ, ದಿನ ಮಾತಾಡೋದೇ ನಾವು. ಬಟ್ ಮೈ ಮಾಮ್ ಆ್ಯಂಡ್ ದೇರ್ ಸಿಸ್ಟರ್ಸ್ ಆರ್ ಸೂಪರ್.
ಯಾ ಇವಾಗ ಟಿಫನ್ ಮಾಡಬೇಕು. ಟಿಫನ್ ಬಂದು ಇವತ್ತು ಊಟ ಅಂದರೆ ಯಾಕೆ ಮಮ್ಮಿ ದೋಸೆ ಆ್ಯಂಡ್ ಮೈದಾ ಹಾಕಿ ಮಮ್ಮಿ ಒಂದು ಸ್ವಲ್ಪ ಹಂಗೆ ಮಮ್ಮಿ ದೋಸೆ ಆ್ಯಂಡ್ ಬೆಂಡೆಕಾಯಿ ಪಲ್ಯ. ಓಕೆ ಗೈಸ್, ತಿಂದು ಕಾಲೇಜ್ಗೆ ಹೋಗಬೇಕು. ಅಲ್ಲಿಗೆ ಹೋದ್ಮೇಲೆ ನಾನು ಪ್ರಿಪೇರ್ ಆಗೋ ಕೆಲಸದಲ್ಲಿರ್ತೀನಿ. ಆವಾಗ ನಂಗೆ ವ್ಲಾಗ್ ಮಾಡೋದೇ ಮರ್ತೋಗ್ಬಿಡುತ್ತೆ. ಹಂಗೆ ಆಗ್ತಾಯಿದೆ ದಿನಾಗಲೂ. ಲೆಟ್ಸ್ ಸಿ. ಇವತ್ತು ಅಷ್ಟೆಂತ ನಾನು ಥಿಯರಿ ಓದಲ್ಲ, ಏನೋ ಒಂದು ಓನಾಗಿ ಬಂದ್ಬಿಡ್ತೀನಿ. ಸೊ ಲೆಟ್ಸ್ ಏಯ್ ನನಗೆ ಇಷ್ಟು ದಿನದಿಂದ ವ್ಲಾಗ್ ಮಾಡ್ತೀನಿ ಗೈಸ್. ಕರೆಕ್ಟಾಗಿ ಫೋನ್ ಹಿಡ್ಕೊಳಕ್ಕೆ ಬರಲ್ಲ. ಕರೆಕ್ಟಾಗಿ ವಿಡಿಯೋ ಯಾವಾಗ ಆಫ್ ಮಾಡ್ಬೇಕು ಗೊತ್ತಾಗಲ್ಲ. ಇನ್ನು ಇವಾಗ ಕಲಿತೀನೋ. ಸೊ ಗೈಸ್ ನೋಡಿ ಗೈಸ್, ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಬೆಳಗ್ಗೆ. ದಿಸ್ ಇಸ್ ಸ್ಯಾಟರ್ಡೇ ಆ್ಯಂಡ್ ಇವರಿಬ್ಬರು ಫ್ರೈಡೇ ಈವ್ನಿಂಗೆ ಬಂದ್ಬಿಡ್ತಾರೆ ಇಲ್ಲಿಗೆ. ಆಮೇಲೆ ಮತ್ತೆ ಮಂಡೇ ಸಂಡೇ ಈವ್ನಿಂಗ್ ಹೋಗ್ತಾರೆ. ಮಂಡೇ ಸ್ಕೂಲ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಓಡಿ ಬಂದವ್ರೆ ನೋಡ್ರಿ ಹೆಂಗೋರೆ ಇಬ್ಬರು. ಸೊ ನಾನಿವಾಗ ಕಾಲೇಜಿಗೆ ಹೋಗೋಕೆ ರೆಡಿ ಆಗಿದ್ದೀನಿ. ಇವತ್ತು ನಮಗೆ SEO ಎಕ್ಸಾಮ್ ಇದೆ, ಸಪ್ಲೈ ಚೈನ್ ಆಪರೇಷನ್ಸ್. ಅದಕ್ಕೆ ಇವತ್ತು ಹೋಗ್ಬೇಕು ನಾನು ಕಾಲೇಜಿಗೆ. ನಾಳೆ ಬೆಟ್ಟಕ್ಕೆ ಹೋಗ್ತೀವಿ ನಾವು. ಹಾಂ, ನಾಳೆ ನಮ್ಮ ಮನೆ ದೇವ್ರದ್ದು ಪೂಜೆ ಇದೆ ಗೈಸ್. ಅಂದರೆ ದೀಪೋತ್ಸವ. ಹಾಂ, ದೀಪೋತ್ಸವ ಇದೆ. ಹಂಗಾಗಿ ನಮ್ಮ ಅಮ್ಮ ಇನ್ನು ಹೋಗಲ್ವ, ಇವಾಗಲೂ ಹೋಗ್ಕೊಂಬಿಡು ಅಂತವ್ರೆ. ಸೊ ನೋಡೋಣ. ಇವಾಗ ಸದ್ಯಕ್ಕೆ ನಾನು ಊಟ ಎಲ್ಲ ಮಾಡಿಕೊಂಡು ಕಾಲೇಜಿಗೆ ಹೊರಡ್ವಿ. ಓಕೆ ಗಾಯ್ಸ್, ಇವತ್ತು ನನ್ನ ಟಿಫನ್ ಬಂದು ನಾನು ಎತ್ಕೊಂಡು ತೋರ್ಸೋಕ್ಕಾಗಲ್ಲ, ಪುಳಿಯೋಗರೆ. ಸೊ ಇವತ್ತು ಈ ವ್ಲಾಗ್ನ ಎಂಡ್ ಮಾಡ್ತೀನಿ, ಬಿಕಾಸ್ ಬರೀ ಇದ್ದೇ ಆಯಿತು ನಂದು. ಹೆಂಗೆ ತೋರಿಸ್ಬೇಕಂತ ನಮ್ಮ ಚಿಕ್ಕು ಹೇಳ್ಕೊಡ್ತಾಳೆ ನೋಡ್ರಿ ನನಗೆ. ಸುಮ್ಮನೆ ಬರೀ ಇದೇ ಆಯಿತು ನಂದು ದಿನಾಗಲೂ. ಬರೀ ಇದಾಯಿತು ನಂದು ದಿನಾಗಲೂ ವ್ಲಾಗ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತೀನಿ, ಮತ್ತು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿರ್ತೀನಿ, ಮರ್ತೇ ಹೋಗ್ಬಿಟ್ಟಿರ್ತೀನಿ. ನಂದು ಹಿಂಗೆ ಇರುತ್ತೆ ಎಕ್ಸಾಮ್ಸ್ ಇದ್ದಾಗ. ನನ್ನ ಲೈಫೇ ಇಷ್ಟು, ಬರೀ ಫೋನು, ಮಲ್ಗು, ಓದು ಅಷ್ಟೇ, ಇನ್ನೇನು ಇರಲ್ಲ. ಇದು ಬಿಟ್ಟು ಇನ್ನೇನು ಇರಲ್ಲ. ಬೇರೆದೆಲ್ಲ ಮಾಡೋಕ್ಕೆ ಟೈಮ್ ಇರಲ್ಲ ಅಂತ ಅಲ್ಲ, ಅಷ್ಟೊಂದು ಓದ್ತಾ ಇರ್ತೀನಿ ಅಂತಲೂ ಅಲ್ಲ. ನಂಗೆ ಹಂಗೆ ಅದು ಒಂದು ರೀಸನ್ ಕೊಟ್ಕೊಂಡ್ಬಿಡ್ತೀನಿ ನನಗೆ ನಾನು. ಅಯ್ಯೋ ಬೇಡ ಎಕ್ಸಾಮ್ಸ್ ಇದೆ ಅನ್ನೋ ರೀಸನ್ ಕೊಟ್ಕೊಂಡು ಸುಮ್ಮನೆ ನಿದ್ದೆ ಮಾಡೋದು, ಫೋನ್ ನೋಡೋದು, ಓದ್ಕೊಳ್ಳೋದು ಅಷ್ಟೇ. ಇಷ್ಟು ಬಿಟ್ಟು ಇನ್ನೇನು ಮಾಡಲ್ಲ. ಯಾಕಮ್ಮ ಯಾಕೆ ಅಕ್ಕ, ನಿನ್ನೆ ನಾನು ಕಮೆಂಟ್ಸ್ ನೋಡಿದೆ. ಹೌದಾ? ಗೃಹ ಪ್ರವೇಶ ವ್ಲಾಗಲ್ಲಿ ಕಮೆಂಟ್ಸ್ ಎಲ್ಲ ಓದಿದ್ದಾರೆ ಗೈಸ್. ನಿಮ್ಮದು ನಾನು ಓದಿದ್ದೀನಿ, ಎಲ್ಲರಿಗೂ ರಿಪ್ಲೈ ಕೂಡ ಮಾಡಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಅಕ್ಕ ಕ್ಯೂಟೀಸ್ ಅಂತ ಹಾಕಿದ್ದಾರೆ. ಖುಷಿ ಚಿಕ್ಕು ಕ್ಯೂಟೀಸ್ ಅಂತ ಹಾಕ್ತಿದ್ದಾರೆ. ಇನ್ನೂ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಬರೀ ಖುಷಿಗೆ ನನಗಲ್ಲ, ಇವಳಿಗಂತೆ ಮಾಡ್ಬಿಡಿ ಗೈಸ್, ಅವಳು ಬೇಜಾರು ಮಾಡ್ಕೊತಾಳೆ ನಿಜವಾಗ್ಲೂ. ಚಿಕ್ಕುಗೆ ಯಾರು ಕಮೆಂಟ್ ಮಾಡಿಲ್ಲ ಅಂತ, ಖುಷಿಗೆ ಮಾತ್ರ ಕಮೆಂಟ್ ಮಾಡಿದ್ದೀರಾ ಅಂತ. ಅದಕ್ಕೆ ಈ ವ್ಲಾಗಲ್ಲಿ ಚಿಕ್ಕುಗೋಸ್ಕರ ಕಮೆಂಟ್ ಮಾಡಿ, ಆಯಿತಾ? ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ ಗೈಸ್, ಬಾಯ್.